ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಉಳ್ಳಿಗಡ್ಡಿ ತಪ್ಪಲು ಪಲ್ಯ ಮಾಡಕತ್ತೀನಿ ನೋಡ್ರಿ. ಉಳ್ಳಿಗಡ್ಡಿ ತಪ್ಪಲ್ದ ಎಳಿದ ಜವಾರಿದ ಐತ್ರಿದ ಉಳ್ಳಿಗಡ್ಡಿ ತಪ್ಪಲ ಅದ ಎಡ್ಸಿ ಹೊಡಿತ. ಇವತ್ತು ಅದ ಪಲ್ಯ ಮಾಡಕತ್ತೀನಿ ನೋಡ್ರಿ. ನಾನು ಉಳ್ಳಿಗಡ್ಡಿ ತಪ್ಪಲದ್ದು ಸ್ವಚ್ಛಗೆ ಈಗ ಅದನ್ನೆಲ್ಲ ಸ್ವಚ್ಛ ಮಾಡಿದೇವ್ರಿ. ಸ್ವಚ್ಛ ಮಾಡಿ ಈಗ ತುಳ್ಯಾಕತ್ತೀನಿ ನೋಡ್ರಿ. ಸಣ್ಣ ನೂಸಕ್ಕದು ಕೂತಿರ್ತೈತಿಲ್ಲ ರೀ, ಹಿಂಗಾಗಿ ಎರಡು ಮಗ್ಗಲ್ಲಿ ತೊಳ್ಯಾಕತ್ತೀನಿ ನೋಡ್ರಿ. ನಾನು ತೆಳಗ ಮೇಲೆ ರೀ, ಯಾಕಂದ್ರೆ ಉಸುಕು ಇರ್ತೈತ್ರಲ್ಲ, ಅದು ಒಟ್ಟು ಕಣ್ಣಿಗೆ ಕಾಣಂಗಿಲ್ಲ ಅದ. ಹಿಂಗಾಗಿ ಸ್ವಚ್ಛಗೆ ತೊಳ್ಕೊಬೇಕಂತ. ಈಗ ತೊಳೆದಾದ್ಮೇಲೆ ಈಗ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡು ಸಣ್ಣಗೆ ಕಟ್ ಮಾಡೋಣ್ರಿ. ಅದನ್ನು ಉಳ್ಳಿಗಡ್ಡಿ ತಪ್ಪಲ ಪೂರ್ತಿ ಸಣ್ಣಗೆ ಕಟ್ ಮಾಡಿದಾದ್ಮೇಲೆ ಅದನ್ನು ಹುರಿದ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಬೇಕಾಕತ್ರಿ. ಒಬ್ಬೊಬ್ರು ಹಂಗೆ ಈಗ ಕೋದಿಗೆ ಹಂಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತಾರೆ ರೀ ಪಲ್ಯ. ಅದೊಂದು ಅಷ್ಟೊಂದು ಸರಿ ಆಗಂಗಿಲ್ಲ ರೀ. ಹಿಂಗೆ ಹುರಿದನ ಪಲ್ಯ ಮಾಡ್ಬೇಕು. ಅದನ್ನು ಅಂದ್ರೆ ಉಳ್ಳಿಗಡ್ಡಿ ತಪ್ಪಲು ಪಲ್ಯ ಚಲೋ ಆಗ್ತೈತೆ ರೀ. ಅದು ಸ್ವಲ್ಪ ಯಾವ ತೊಗರಿ ಬೇಳೆ ಆಯ್ತು, ಚೆನ್ನಂಗಿ ಬೇಳೆ, ಕಡಲೆ ಬೇಳೆ, ಅವನ್ನ ಯಾವ್ದಾರ ಒಂದು ಬೇಳೆ ನೆನೆ ಹಾಕಿ ಪಲ್ಯ ಮಾಡಿದ್ರೆ ಭಾಳ ರುಚಿ ಆಗ್ತೈತೆ ರೀ. ಅದು ಈಗ ನೋಡ್ರಿ, ಸಣ್ಣಗೆ ಎಲ್ಲ ಕೂದಾದ್ಮೇಲೆ ಈಗ ಒಂದು ಪುಟ್ಟ್ಯಾಗ ಹಾಕಿದಾದ್ಮೇಲೆ ಈಗ ಹೊಳ್ಳಿ ಡೈರೆಕ್ಟಾಗಿ ಒಂದು ಕಡಾವಿನ್ಯಾಗ ಹಾಕಾಕತ್ತೀನಿ ನೋಡ್ರಿ. ನಾನು ಕಡಾವಿನ್ಯಾಗ ಹಾಕಿ ಸ್ವಲ್ಪ ಮೆತ್ತಗಾಗುವವರೆಗೂ ಅದೆಲ್ಲ ಕರ್ಗೋವರೆಗೂ ಹುರ್ಕೋಬೇಕ್ರಿ. ಅದನ್ನು ನೋಡ್ರಿ. ಈಗ ಎಷ್ಟು ಕಾಣಕತ್ತೈತೆ, ಈಗ ಏಟು ಪಲ್ಯ ಕಾಣಕತ್ತೈತ್ರಿ. ಅದು ಹುರಿಯನ್ನ ಎಲ್ಲ ಪೂರ್ತಿ ಮೆತ್ತಗಾಗಿಬಿಡ್ತೈತ್ರಿ ಅದು ಪಲ್ಯ. ಈಗ ಸೈಡ್ ಅದನ್ನು ಸರಿಸ್ಕೊಂಡು ಅದ್ರಾಗ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ. ಅದ ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಈಗ ಉಳ್ಳಿಗಡ್ಡೆ ಹಾಕೋಬಲ್ರಿ. ಉಳ್ಳಿಗಡ್ಡೆ ತಪ್ಪಲು ಪಲ್ಯ ಎಲ್ಲರ, ಹಿಂಗಾಗಿ ನಾ ಏನು ಉಳ್ಳಿಗಡ್ಡೆ ಮತ್ತು ಬೇರೆ ಕಟ್ ಮಾಡಿ ಏನು ಹಾಕತ್ತಿಲ್ಲ. ಅದ್ರಾಗ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ನಾನು. ಈಗ ಅದ ಹಸಿ ಬೆಳ್ಳುಳ್ಳಿನ ಅದ್ರಾಗ ಹಾಕಾಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಅದೇನು ಉಳ್ಳಿಗಡ್ಡೆ ತಪ್ಪಲು ಪಲ್ಯ ನಾನು ಸೈಡ್ ತೊಗೊಂಡಿದ್ದಿರಲ್ಲ, ಅದನ್ನು ಅದ್ರಾಗನೇ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನೀವು ಸೈಡ್ ತೊಗೊಲಿಲ್ಲ ಅಂದ್ರೆ ಒಂದು ಪ್ಲೇಟ್ನಾಗ ಅದನ್ನು ಹುರಿದದ್ದು ಪಲ್ಯ ತಿಕ್ಕೋದು ಅಂದ್ರೆ ಮತ್ತು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಯಾರ ಪ್ಲೇಟ್ನಾಗ ತಿಕ್ಕೊಂಡು ಹೊಳ್ಳಿ ಹಾಕಿದ್ರು ನಡಿತೈತಿ. ನಾನು ಅದನ್ನೇನು ಮಾಡೋದು, ತಿಕ್ಕೊಳ್ಳೋದು ಏನು ಬೇಡ ಅಂತ ಅಲ್ಲೇ ಸೈಡ್ ಇಟ್ಟು ಅಲ್ಲೇ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ದಾರೆ. ಪಲ್ಯ ಸ್ವಲ್ಪ ಇತ್ತಲ್ಲ, ಹಿಂಗಾಗಿ ನಾನು ಮತ್ತು ಚೆನ್ನಂಗಿ ಬೇಳೆ ಹಾಕಿದೆ ನೋಡ್ರಿ. ಚೆನ್ನಂಗಿ ಬೇಳೆ ಅಂತ ಜಲ್ದಿ ಕುದಿತಾವ್ರಲ್ಲ, ಹಿಂಗಾಗಿ ಇವನ್ನೇನು ನೆನೆ ಹಾಕೋ ಅವಶ್ಯಕತೆ ಏನು ಇರಂಗಿಲ್ಲ ರೀ. ನಾನು ಡೈರೆಕ್ಟಾಗಿ ಚೆನ್ನಂಗಿ ಬೇಳೆ ಹಾಕಿದೆ ನೋಡ್ರಿ. ಹಾಕಿ ಅವು ಬೇಳೆ ಅಷ್ಟು ಸ್ವಲ್ಪ ಕುದಿಯೋವರೆಗೂ ಸ್ವಲ್ಪ ನೀರು ಹಾಕಿನ್ರಿ. ನಾನು ಜಾಸ್ತಿ ಏನು ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪಟ್ಟು ಹಾಕ್ಕೊಂಡ್ರೆ ಉಪ್ಪು ಹಾಕಿ ನಾವು ಇನ್ನೊಮ್ಮೆ ಅದನ್ನು ತಿರುವಾಡಿ ಪ್ಲೇಟ್ ಮುಚ್ಚಿಟ್ಟಿವಪ್ಪ ಅಂದ್ರೆ ಈಗ ನಮ್ಮದು ಉಳ್ಳಿಗಡ್ಡಿ ಪಲ್ಯ ರೆಡಿನ ಆಗಿಬಿಡ್ತೈತೆ ರೀ. ಒಂದು 5 ನಿಮಿಷದಾಗ ಉಳ್ಳಿಗಡ್ಡಿ ತಪ್ಪಲು ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಈಗ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಇಟ್ಟು ಕುದಿಸಿದಾದ್ಮೇಲೆ ಈಗ ಪ್ಲೇಟ್ ತೆಗೆದು ನೋಡ್ರಿ. ಒಂದು 5 ನಿಮಿಷ ಆಗೋಣ. ಈಗ 5 ನಿಮಿಷ ಆಗೋಣ ಪ್ಲೇಟ್ ತೆಗೋಣ. ಪಲ್ಯ ಅಂತ ರೆಡಿ ಆಗಿತ್ತು ನೋಡ್ರಿ. ಈಗ ಚೆನ್ನಾಗಿ ಭಾಳ ಜಲ್ದಿ ನಾವು ಕುದ್ದು ಬಿಡ್ತಾವೆ. ಈಗ ಹೊಳ್ಳಿ ಇನ್ನೊಮ್ಮೆ ಮಿಕ್ಸ್ ಮಾಡಿದೆಪ್ಪ ಅಂದ್ರೆ ಮುಗಿದು ಹೋಯ್ತು ನೋಡ್ರಿ. ಪಲ್ಯ ಈಗ ರೆಡಿ ಆಗೈತೆ ರೀ ನಮ್ದು. ನೀವು ಒಮ್ಮೆ ಮಾಡಿರಿ, ಹೆಂಗೆ ಆಕೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ರೊಟ್ಟಿ ಎಂಬಲೆ, ಅನ್ನದ ಎಂಬಲೆ, ಚಪಾತಿ ಮೇಲೆ ಎಲ್ಲದ್ರ ಮೇಲೆ ಚಲೋ ಆಗ್ತೈತೆ ರೀ. ನೀವೊಮ್ಮೆ ಟ್ರೈ ಮಾಡಿರಿ. ನಮಸ್ಕಾರ ವೀಕ್ಷಕರು.